ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಅವರು ಜೆಡಿಎಸ್ ಅವರು ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಫೋನ್ ಎಲ್ಲ ಮಾಡ್ತಿದ್ದಾರೆ. ಎನ್ ಗೋಪಾಲಕೃಷ್ಣ ಅವರಿಗೆಲ್ಲ ಫೋನ್ ಮಾಡಿದ್ದಾರೆ. ಸತ್ಯನ ಯಾರಿಗಾದ್ರು ಟ್ರೈ ಮಾಡ್ತಾ ಇದ್ದಾರೆ. ಒಂದೇನಾಗಿದೆ, ಅಲ್ಲಿ ಕಾಂಗ್ರೆಸ್ನಲ್ಲೂ ಭಿನ್ನಾಭಿಪ್ರಾಯ ಇರೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅವರಲ್ಲಿ ಮನಸ್ಥಿತಿ ಹೇಗಿದೆ ಶಾಸಕರಲ್ಲೆಲ್ಲ, ಅದು ಆ ಥರ ಬೆಳವಣಿಗೆ ಅವ್ರಿಗೆ ಕಾಣಿಸ್ತಾ ಇರ್ಬೋದು ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ. ಬಟ್ ನಾವ್ಯಾರನ್ನೂ ಕೂಡ ಆ ಥರ ಮಾಡ್ತಿಲ್ಲ. ನಮ್ಮಲ್ಲಿ ಈಗ JDSನ 18 ಮತ್ತೆ BJPಯ ಸರ್ಪ್ಲಸ್ ವೋಟ್ಸು ಮತ್ತೆ ಇಂಡಿಪೆಂಡೆನ್ಸ್ ಯಾರಿದ್ದಾರೆ, ಇಂಡಿಪೆಂಡೆನ್ಸ್ನೆಲ್ಲ ಕೇಳುವಂಥ ಕೆಲಸ ಮಾಡಿದ್ದೇವೆ. ಖಂಡಿತ ಅದರಿಂದ ನಾವು ಒಂದು ಸ್ಟ್ರಾಟಜಿನ ಮಾಡಿಟ್ಕೊಂಡು. ನೀವು ಯಾರಿಗೂ ಕಾಂಗ್ರೆಸ್ನವ್ರು ಯಾರಿಗೂ ಕಾಲ್ ಮಾಡಿಲ್ಲ? ಆ ಥರ ಯಾರಿಗೂ ಮಾಡಿಲ್ಲ. ಅವ್ರು ನೇರವಾಗಿ ನಿಮ್ಮ ಮೇಲೆ JDS ಮೇಲೆ ಆಪರೇಷನ್ ಮಾಡ್ತಿದೆ, ಫೋನ್ ಹೇಳ್ತಾರೆ, ಸಹಜ. ಅದು ಯಾರಿಗೂ ಕೂಡ ಆಮಿಷ ಹೊಡ್ಲಿಕ್ಕೆ ಹೋಗಿಲ್ಲ. ಖಂಡಿತ ಅವ್ರು ಆ ಥರ ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಭಯದಿಂದ ಹೇಳ್ತಾ ಇರ್ಬೇಕು. ಇಲ್ಲದಿದ್ರೆ ಅವ್ರ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗುವಂಥ ಪ್ರಮೇಯ ಇರಲಿಲ್ಲ ಅವ್ರಿಗೆ. ಕಾಂಗ್ರೆಸ್ನವ್ರಿಗೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷದ ಶಾಸಕರ ಮೇಲೆ ಭಯ ಇಟ್ಕೊಂಡು ಇವರು ಹೊರಗಡೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಅಷ್ಟು ಅಳಕಿಲ್ಲದೆ ಇದ್ರೆ ಅವ್ರು ಆ ಥರ ಕರ್ಕೊಂಡು ಹೋಗ್ತಾ ಇರಲಿಲ್ಲ ರೆಸಾರ್ಟ್ಗಳಿಗೆ. ನಮ್ಮಲ್ಲಿ ಎಲ್ಲರೂ ಕೂಡ ಇವತ್ತು ಸಂಜೆ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಈಗ ಬೇರೆ ಒಂದು ಹೊರಗಡೆ ಒಂದು ಹೋಟ್ಲಲ್ಲಿ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಾಳೆ ಬಂದು ನಮ್ಮ ಚುನಾವಣೆನ ಎದುರಿಸ್ತಾರೆ. ಸರ್, GT ದೇವೇಗೌಡರ ಬಗ್ಗೆ ಇನ್ನೊಂದಷ್ಟು ಗೊಂದಲಗಳಿದ್ದಾವೆ. ಇನ್ನು ಮೈಸೂರಿನಲ್ಲಿದ್ದಾರೆ, ಅವ್ರ ಜೊತೆ ಮಾತುಕತೆ ಅವ್ರ ಕಡೆನೂ ಕೂಡ ನಮ್ಮ ಅಭ್ಯರ್ಥಿ ಮತ್ತೆ ನಮ್ಮ ಇವರೆಲ್ಲ ಮಾತಾಡಿದ್ದಾರೆ, ಅಲ್ಲಿ ಸ್ಥಳೀಯ ಮುಖಂಡರುಗಳು. ಸೊ ಅವರು ಕೂಡ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಏನವ್ರೇನು ರೆಬಲ್ ಆಗಲ್ಲ? ಖಂಡಿತ ಇದೆ. 15 ಜನ ನಮ್ಮ ಶಾಸಕರು ಮತ್ತೆ BJP ಸರ್ಪ್ಲಸ್ ವೋಟ್ಸು ಮತ್ತೆ ಇಂಡಿಪೆಂಡೆನ್ಸ್ನ ಕೇಳುವಂಥದ್ದು ಖಂಡಿತ ನಾವೆಲ್ಲ ಮಾಡಿದ್ದೇವೆ. ಆ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿ ವಿಶ್ವಾಸ ಇದೆ. ಖಂಡಿತ ಇಟ್ಕೊಂಡಿದ್ದೇವೆ. ಸರ್, ನಿನ್ನೆ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಅವರು JDS ಅವರು ಕಾಂಗ್ರೆಸ್ ಶಾಸಕರನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಫೋನ್ ಎಲ್ಲ ಮಾಡ್ತಿದ್ದಾರೆ. ಎನ್ ಗೋಪಾಲಕೃಷ್ಣ ಅವರಿಗೆಲ್ಲ ಫೋನ್ ಮಾಡಿದ್ದಾರೆ. ಸತ್ಯನ ಯಾರಿಗಾದ್ರು ಟ್ರೈ ಮಾಡ್ತಾ ಇದ್ದಾರೆ. ಒಂದೇನಾಗಿದೆ, ಅಲ್ಲಿ ಕಾಂಗ್ರೆಸ್ನಲ್ಲೂ ಭಿನ್ನಾಭಿಪ್ರಾಯ ಇರೋದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಅವರಲ್ಲಿ ಮನಸ್ಥಿತಿ ಹೇಗಿದೆ ಶಾಸಕರಲ್ಲೆಲ್ಲ, ಅದು ಆ ಥರ ಬೆಳವಣಿಗೆ ಅವ್ರಿಗೆ ಕಾಣಿಸ್ತಾ ಇರ್ಬೋದು ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ. ಬಟ್ ನಾವ್ಯಾರನ್ನೂ ಕೂಡ ಆ ಥರ ಮಾಡ್ತಿಲ್ಲ. ನಮ್ಮಲ್ಲಿ ಈಗ JDSನ 18 ಮತ್ತೆ BJPಯ ಸರ್ಪ್ಲಸ್ ವೋಟ್ಸು ಮತ್ತೆ ಇಂಡಿಪೆಂಡೆನ್ಸ್ ಯಾರಿದ್ದಾರೆ, ಇಂಡಿಪೆಂಡೆನ್ಸ್ನೆಲ್ಲ ಕೇಳುವಂಥ ಕೆಲಸ ಮಾಡಿದ್ದೇವೆ. ಖಂಡಿತ ಅದರಿಂದ ನಾವು ಒಂದು ಸ್ಟ್ರಾಟಜಿನ ಮಾಡಿಟ್ಕೊಂಡು. ನೀವು ಯಾರಿಗೂ ಕಾಂಗ್ರೆಸ್ನವ್ರು ಯಾರಿಗೂ ಕಾಲ್ ಮಾಡಿಲ್ಲ? ಆ ಥರ ಯಾರಿಗೂ ಮಾಡಿಲ್ಲ. ಅವ್ರು ನೇರವಾಗಿ ನಿಮ್ಮ ಮೇಲೆ JDS ಮೇಲೆ ಆಪರೇಷನ್ ಮಾಡ್ತಿದೆ, ಫೋನ್ ಹೇಳ್ತಾರೆ, ಸಹಜ. ಅದು ಯಾರಿಗೂ ಕೂಡ ಆಮಿಷ ಹೊಡ್ಲಿಕ್ಕೆ ಹೋಗಿಲ್ಲ. ಖಂಡಿತ ಅವ್ರು ಆ ಥರ ಹೇಳ್ತಾ ಇರ್ತಕ್ಕಂಥದ್ದು ಅವರ ಒಂದು ಭಯದಿಂದ ಹೇಳ್ತಾ ಇರ್ಬೇಕು. ಇಲ್ಲದಿದ್ರೆ ಅವ್ರ ರೆಸಾರ್ಟ್ಗೆಲ್ಲ ಕರ್ಕೊಂಡು ಹೋಗುವಂಥ ಪ್ರಮೇಯ ಇರಲಿಲ್ಲ ಅವ್ರಿಗೆ. ಕಾಂಗ್ರೆಸ್ನವ್ರಿಗೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಪಕ್ಷದ ಶಾಸಕರ ಮೇಲೆ ಭಯ ಇಟ್ಕೊಂಡು ಇವರು ಹೊರಗಡೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಅಷ್ಟು ಅಳಕಿಲ್ಲದೆ ಇದ್ರೆ ಅವ್ರು ಆ ಥರ ಕರ್ಕೊಂಡು ಹೋಗ್ತಾ ಇರಲಿಲ್ಲ ರೆಸಾರ್ಟ್ಗಳಿಗೆ. ನಮ್ಮಲ್ಲಿ ಎಲ್ಲರೂ ಕೂಡ ಇವತ್ತು ಸಂಜೆ ಎಲ್ಲರೂ ಕೂಡ ಸೇರ್ತಾ ಇದ್ದಾರೆ. ಈಗ ಬೇರೆ ಒಂದು ಹೊರಗಡೆ ಒಂದು ಹೋಟ್ಲಲ್ಲಿ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸಿ ನಾವೆಲ್ಲರೂ ಕೂಡ ಒಟ್ಟಾಗಿ ನಾಳೆ ಬಂದು ನಮ್ಮ ಚುನಾವಣೆನ ಎದುರಿಸ್ತಾರೆ. ಸರ್, GT ದೇವೇಗೌಡರ ಬಗ್ಗೆ ಇನ್ನೊಂದಷ್ಟು ಗೊಂದಲಗಳಿದ್ದಾವೆ. ಇನ್ನು ಮೈಸೂರಿನಲ್ಲಿದ್ದಾರೆ, ಅವ್ರ ಜೊತೆ ಮಾತುಕತೆ ಅವ್ರ ಕಡೆನೂ ಕೂಡ ನಮ್ಮ ಅಭ್ಯರ್ಥಿ ಮತ್ತೆ ನಮ್ಮ ಇವರೆಲ್ಲ ಮಾತಾಡಿದ್ದಾರೆ, ಅಲ್ಲಿ ಸ್ಥಳೀಯ ಮುಖಂಡರುಗಳು. ಸೊ ಅವರು ಕೂಡ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಏನವ್ರೇನು ರೆಬಲ್ ಆಗಲ್ಲ? ಖಂಡಿತ ಇದೆ. 15 ಜನ ನಮ್ಮ ಶಾಸಕರು ಮತ್ತೆ BJP ಸರ್ಪ್ಲಸ್ ವೋಟ್ಸು ಮತ್ತೆ ಇಂಡಿಪೆಂಡೆನ್ಸ್ನ ಕೇಳುವಂಥದ್ದು ಖಂಡಿತ ನಾವೆಲ್ಲ ಮಾಡಿದ್ದೇವೆ. ಆ ರೀತಿಯಲ್ಲಿ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ ಅಂತ ನಾವು ನಿರೀಕ್ಷೆಯಲ್ಲಿ ವಿಶ್ವಾಸ ಇದೆ. ಖಂಡಿತ ಇಟ್ಕೊಂಡಿದ್ದೇವೆ.